ಸೊ ಗೈಸ್, ನೀವು ಕೂಡ ನಿಮ್ಮ ನಾರ್ಮಲ್ ಫೋಟೋದಲ್ಲಿರುವಂಥ ಸ್ಕೈ ಬ್ಯಾಕ್ಗ್ರೌಂಡ್ನ ಈ ರೀತಿ ಅಮೇಝಿಂಗ್ ಆಗಿ ಚೇಂಜ್ ಮಾಡ್ಕೋಬೋದು ತುಂಬಾ ಈಸಿಯಾಗಿ. ಅದು ಹೇಗೆ ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ಇಟ್. ಫೋಟೋನ ಎಡಿಟ್ ಮಾಡೋಕ್ಕೆ ಪಿಕ್ಸಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಫೋಟೋನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೆಳಗಡೆ ಸ್ಲೈಡ್ ಮಾಡಿ ಈ ರೀತಿ. ಇಲ್ಲಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕೈ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ಬೋದು ಈ ರೀತಿ ಒಂದು ಸ್ಕೈ ಬ್ಯಾಕ್ಗ್ರೌಂಡ್ ಇದೆ. ಇದನ್ನು ಪರ್ಫೆಕ್ಟಾಗಿ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ನಿಮಗೆ ಒಪೆಸಿಟಿ ಅಂತ ಕಾಣ್ತಾ ಇರ್ಬೋದು. ಇದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಈ ರೀತಿ ಪರ್ಫೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಇಲ್ಲಿ ಮೇಲ್ಗಡೆ ಇರೇಸರ್ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ಇರೇಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಇದರಲ್ಲಿ ಹಾರ್ಡ್ನೆಸ್ ಕಾಣ್ತಾ ಇರ್ಬೋದು. ಹಾರ್ಡ್ನೆಸ್ನ ಕಡಿಮೆ ಮಾಡಿಕೊಂಡು ಬ್ರಷ್ ಸೈಜ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಈ ರೀತಿ ಇರೇಸ್ ಮಾಡ್ಕೊಳ್ಳಿ ಬ್ಯಾಕ್ಗ್ರೌಂಡ್ನ. ನೀವು ನೋಡ್ಬೋದು ಮಾಡ್ಕೊಂಡಾದ್ಮೇಲೆ ಮತ್ತೆ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡಾದ್ಮೇಲೆ ಈ ರೀತಿ ಪರ್ಫೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಓಕೆ ಮಾಡಿಕೊಂಡು ಮತ್ತೆ ಆ್ಯಡ್ ಓವರ್ಲೇಯಲ್ಲಿ ಹೋಗಿ ಈಗ ಇರುವಂಥ ಮೇನ್ ಕ್ಯಾರೆಕ್ಟರ್ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಫೋಟೋ ಬ್ಯಾಕ್ಗ್ರೌಂಡ್ನ ನೀವು ಪಿಕ್ಸಾರ್ಟ್ ಆ್ಯಪ್ನಲ್ಲಿ ಕೂಡ ರಿಮೂವ್ ಮಾಡ್ಬೋದು. ಬಟ್ ಐ ವಿಲ್ ಸಜೆಸ್ಟ್ ಯು ಯೂಸ್ ಫೋಟೋ ರೂಮ್ ಆ್ಯಪ್. ಈ ಆ್ಯಪಲ್ಲಿ ನೀವು ಒಂದೇ ಕ್ಲಿಕ್ಕಲ್ಲಿ ಫೋಟೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಬೋದು, ಅದು ಕೂಡ ಫ್ರೀಯಾಗಿ. ಫೋಟೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಪರ್ಫೆಕ್ಟಾಗಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಕೈ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಮತ್ತೆ ಇರೇಸರಲ್ಲಿ ಹೋಗಿ ಪರ್ಫೆಕ್ಟಾಗಿ ಇದನ್ನು ಮತ್ತೊಮ್ಮೆ ಇದನ್ನು ಇರೇಸ್ ಮಾಡ್ಕೊಳ್ಳಿ ಈ ರೀತಿ. ಸೊ ಗೈಸ್, ಈ ರೀತಿ ನೀವು ನಿಮ್ಮ ಫೋಟೋದಲ್ಲಿ ಅಮೇಝಿಂಗಾಗಿ ಸ್ಕೈ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಬೋದು.